ನಮಸ್ಕಾರ ಆತ್ಮೀಯ ಧನುರಾಶಿಯವರೇ. ಸುಮಾರು 12 ವರ್ಷಗಳ ಸುದೀರ್ಘ ಚಕ್ರದ ಬಳಿಕ ಜ್ಞಾನ, ಧರ್ಮ, ಐಶ್ವರ್ಯ ಮತ್ತು ದೈವಕೃಪೆಯ ಕಾರಕನಾದ ದೇವಗುರು ಬೃಹಸ್ಪತಿಯು ತನ್ನ ಉಚ್ಚ ಸ್ಥಾನವಾದ ಕರ್ಕಾಟಕ ರಾಶಿಯನ್ನು ಪ್ರವೇಶಿಸಿದ್ದಾನೆ. ಇದು ಕೇವಲ ಸಾಮಾನ್ಯ ಗ್ರಹ ಸಂಚಾರವಲ್ಲ, ಧನುರಾಶಿಯವರ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವಂತಹ ಮಹತ್ವದ ಸಮಯವಾಗಿದೆ. ಆದರೆ ಈ ದೈವಿಕ ಅನುಗ್ರಹದೊಂದಿಗೆ ಕೆಲವು ಎಚ್ಚರಿಕೆಗಳು ಇವೆ. ಮುಂದಿನ 3 ತಿಂಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ಸರಿಯಾದ ನಿರ್ಧಾರಗಳು ನಿಮ್ಮನ್ನು ಉನ್ನತಿಗೆ ಕೊಂಡೊಯ್ಯಬಹುದು, ಆದರೆ ಅಜಾಗರೂಕತೆಯಿಂದ ಮಾಡಿದ ತಪ್ಪುಗಳು ಸುವರ್ಣ ಅವಕಾಶಗಳನ್ನು ಕಳೆದುಕೊಳ್ಳುವಂತೆ ಮಾಡಬಹುದು. ಧನುರಾಶಿಯ ಅಧಿಪತಿಯಾದ ದೇವಗುರು ಸ್ವತಃ ನಿಮ್ಮ ರಾಶಿಯ ಸ್ವಾಮಿ. ಈಗ ಆತ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯನ್ನು ಹೊಂದಿರುವುದರಿಂದ ತನ್ನ ಸಂಪೂರ್ಣ ಶುಭ ಫಲಗಳನ್ನು ನೀಡಲು ಸಿದ್ಧನಾಗಿದ್ದಾನೆ. ಧನುರಾಶಿಗೆ ಕರ್ಕಾಟಕವು 8ನೇ ಭಾವವಾಗಿದ್ದು, ಈ ಭಾವವನ್ನು ಪರಿವರ್ತನೆ, ಗುಪ್ತ ಲಾಭ, ಸಂಶೋಧನೆ, ಆಧ್ಯಾತ್ಮಿಕತೆ, ಪಿತ್ರಾರ್ಜಿತ ಸಂಪತ್ತು ಮತ್ತು ಜೀವನದ ಮಹತ್ವದ ಬದಲಾವಣೆಗಳ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ಸಂಚಾರವು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಆದರೆ ಸಕಾರಾತ್ಮಕ ಬದಲಾವಣೆಗಳನ್ನು ತರಬಲ್ಲದು. ಇದುವರೆಗೂ ಹಲವು ವರ್ಷಗಳಿಂದ ನಿಂತಿದ್ದ ಕೆಲಸಗಳು ನಿಧಾನವಾಗಿ ಚಾಲನೆ ಪಡೆಯುತ್ತದೆ. ಸಾಲ, ಆಸ್ತಿ, ವಿಮೆ, ತೆರಿಗೆ ಅಥವಾ ಕಾನೂನು ಸಂಬಂಧಿತ ಸಮಸ್ಯೆಗಳು ಪರಿಹಾರದ ಹಾದಿ ಕಾಣಬಹುದು. ಕುಟುಂಬದಲ್ಲಿ ಇದ್ದ ಗೊಂದಲಗಳು ಕಡಿಮೆಯಾಗುತ್ತದೆ. ಪಿತ್ರಾರ್ಜಿತ ಆಸ್ತಿ ಅಥವಾ ಕುಟುಂಬದ ಹಿರಿಯರ ಸಹಕಾರದಿಂದ ಕೆಲವು ಮಹತ್ವದ ಪ್ರಯೋಜನಗಳು ದೊರೆಯುವ ಸಾಧ್ಯತೆ ಇದೆ. ಆರ್ಥಿಕವಾಗಿ ನೀವು ಹೊಸ ಮೂಲಗಳಿಂದ ಆದಾಯ ಗಳಿಸುವ ಅವಕಾಶಗಳನ್ನು ಕಾಣಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಅಥವಾ ಹಿರಿಯರ ಮೆಚ್ಚುಗೆ ದೊರೆಯಬಹುದು. ಬಹಳ ದಿನಗಳಿಂದ ಬಡ್ತಿಗಾಗಿ ಕಾಯುತ್ತಿದ್ದವರಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಹೂಡಿಕೆ, ಪಾಲುದಾರಿಕೆ ಅಥವಾ ಹೊಸ ವ್ಯವಹಾರಗಳ ಮೂಲಕ ಲಾಭ ದೊರೆಯಬಹುದು. ಆದರೆ ಯಾವುದೇ ದೊಡ್ಡ ಹೂಡಿಕೆಯನ್ನು ಮಾಡುವ ಮೊದಲು ಸರಿಯಾದ ಪರಿಶೀಲನೆ ಮಾಡುವುದು ಅಗತ್ಯ. ವಿದ್ಯಾರ್ಥಿಗಳಿಗೆ ಈ ಅವಧಿ ವಿಶೇಷವಾಗಿ ಅನುಕೂಲಕರವಾಗುತ್ತದೆ. ಸಂಶೋಧನೆ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಉನ್ನತ ವಿದ್ಯಾಭ್ಯಾಸ ಮತ್ತು ವಿದೇಶಿ ಶಿಕ್ಷಣಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಉತ್ತಮ ಅವಕಾಶಗಳು ದೊರೆಯಬಹುದು. ಏಕಾಗ್ರತೆ ಹೆಚ್ಚಾಗಿ ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ವೃದ್ಧಿಯಾಗುತ್ತದೆ. ಈ ಉಚ್ಚ ಗುರುವಿನ 5ನೇ ದೃಷ್ಟಿಯು ನಿಮ್ಮ 12ನೇ ಭಾವದ ಮೇಲೆ ಬೀಳುವುದರಿಂದ ವಿದೇಶ ಪ್ರಯಾಣ, ಆಧ್ಯಾತ್ಮಿಕ ಸಾಧನೆ, ಧ್ಯಾನ ಮತ್ತು ದಾನ ಧರ್ಮಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು. ವಿದೇಶದಲ್ಲಿ ಉದ್ಯೋಗ ಅಥವಾ ವಿದ್ಯಾಭ್ಯಾಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ದಾರಿಗಳು ತೆರೆಯುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿದರೆ ಹಣಕಾಸಿನ ಸ್ಥಿತಿ ಇನ್ನಷ್ಟು ಬಲವಾಗುತ್ತದೆ. 7ನೇ ದೃಷ್ಟಿಯು ನಿಮ್ಮ 2ನೇ ಭಾವದ ಮೇಲೆ ಬೀಳುವುದರಿಂದ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗಬಹುದು. ಮಾತಿನ ಪ್ರಭಾವ ಹೆಚ್ಚುತ್ತದೆ. ಹಣ ಸಂಗ್ರಹಿಸುವ ಸಾಮರ್ಥ್ಯ ವೃದ್ಧಿಯಾಗುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು. 9ನೇ ದೃಷ್ಟಿಯು ನಿಮ್ಮ 4ನೇ ಭಾವದ ಮೇಲೆ ಬೀಳುವುದರಿಂದ ಮನೆ, ವಾಹನ, ಭೂಮಿ ಅಥವಾ ಸ್ಥಿರಾಸ್ತಿಗೆ ಸಂಬಂಧಿಸಿದ ಶುಭ ಯೋಗಗಳು ನಿರ್ಮಾಣವಾಗಬಹುದು. ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ಮನೆಯ ವಾತಾವರಣ ಶಾಂತ ಮತ್ತು ಸಂತೋಷಕರವಾಗಿರುತ್ತದೆ. ಹೊಸ ಮನೆ ಖರೀದಿಸುವ ಅಥವಾ ನವೀಕರಣ ಮಾಡುವ ಅವಕಾಶವೂ ಸಿಗಬಹುದು. ಆದರೆ ಈ ಸಮಯದಲ್ಲಿ 3 ವಿಷಯಗಳಲ್ಲಿ ವಿಶೇಷ ಎಚ್ಚರಿಕೆ ಅಗತ್ಯ. ಮೊದಲನೆಯದು, ಅತಿಯಾದ ಆತ್ಮವಿಶ್ವಾಸದಿಂದ ಅಪಾಯಕರ ಹೂಡಿಕೆಗಳನ್ನು ಮಾಡಬೇಡಿ. 2ನೆಯದು, ಕುಟುಂಬದವರ ಸಲಹೆಯನ್ನು ನಿರ್ಲಕ್ಷಿಸಬೇಡಿ. 3ನೆಯದು, ಆರೋಗ್ಯದ ಸಣ್ಣ ಸಮಸ್ಯೆಗಳನ್ನು ಕಡೆಗಣಿಸಬೇಡಿ.
ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸುವುದು ಅತ್ಯಗತ್ಯ. ಈ ದೈವಿಕ ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆಯಲು ಕೆಲವು ಸರಳ ಪರಿಹಾರಗಳನ್ನು ಅನುಸರಿಸಬಹುದು. ಪ್ರತಿ ಗುರುವಾರ ದೇವಗುರು ಬೃಹಸ್ಪತಿಯನ್ನು ಸ್ಮರಿಸಿ ಹಳದಿ ಹೂವು ಅಥವಾ ಕಡಲೆಬೇಳೆಯನ್ನು ಅರ್ಪಿಸಿ. ಸಾಧ್ಯವಾದರೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ವಿದ್ಯಾ ಸಹಾಯ ಮಾಡಿ. ಹಿರಿಯರ ಆಶೀರ್ವಾದ ಪಡೆದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದು ನಿಮ್ಮ ಭಾಗ್ಯವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಒಟ್ಟಾರೆ ನೋಡಿದರೆ ದೇವಗುರುವಿನ ಈ ಉಚ್ಚ ಸಂಚಾರವು ಧನುರಾಶಿಯವರಿಗೆ ಜೀವನದಲ್ಲಿ ಆಳವಾದ ಬದಲಾವಣೆ, ಆರ್ಥಿಕ ಸುಧಾರಣೆ, ಕುಟುಂಬದ ಸಂತೋಷ, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಹೊಸ ಅವಕಾಶಗಳನ್ನು ತರುವ ಶಕ್ತಿಯನ್ನು ಹೊಂದಿದೆ. ವಿವೇಕ, ವಿನಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದರೆ ಮುಂದಿನ ತಿಂಗಳುಗಳು ನಿಮ್ಮ ಜೀವನದ ಅತ್ಯಂತ ಸ್ಮರಣೀಯ ಮತ್ತು ಯಶಸ್ವಿ ಅವಧಿಯಾಗುವ ಸಾಧ್ಯತೆ ಹೆಚ್ಚಿದೆ. ಇದೀಗ ಗುರುವಿನ ಶುಭ ದೃಷ್ಟಿಯು ನಿಮ್ಮ 5ನೇ ಭಾವದ ಮೇಲೆ ಬೀಳುತ್ತಿರುವುದರಿಂದ ಜ್ಞಾನ, ಸಂತಾನ, ವಿದ್ಯೆ ಮತ್ತು ಸೃಜನಶೀಲತೆಯ ಕ್ಷೇತ್ರಗಳಲ್ಲಿ ಉತ್ತಮ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ವಿವಾಹವಾಗಿ ಸಂತಾನದ ನಿರೀಕ್ಷೆಯಲ್ಲಿರುವ ದಂಪತಿಗಳಿಗೆ ಸಂತಸದ ಸುದ್ದಿ ಕೇಳುವ ಸಾಧ್ಯತೆ ಹೆಚ್ಚಾಗಬಹುದು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮತ್ತು ಬುದ್ಧಿಶಕ್ತಿ ವೃದ್ಧಿಯಾಗಿ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಅನುಕೂಲಕರ ಸಮಯವಾಗಿರಬಹುದು. ಕಲೆ, ಸಾಹಿತ್ಯ, ಬೋಧನೆ, ಹೂಡಿಕೆ ಅಥವಾ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ನಿಜವಾದ ಹಿತೈಷಿಗಳು ಯಾರು ಮತ್ತು ಸ್ವಾರ್ಥಕ್ಕಾಗಿ ನಿಮ್ಮ ಬಳಿ ಇರುವವರು ಯಾರು ಎಂಬುದು ಸ್ಪಷ್ಟವಾಗಬಹುದು. ಆದರೆ ನೆನಪಿರಲಿ, ಪ್ರತಿಯೊಂದು ಶುಭಯೋಗದ ಜೊತೆಗೆ ಕೆಲವು ಎಚ್ಚರಿಕೆಗಳು ಇರುತ್ತದೆ. ಮೊದಲನೆಯದಾಗಿ, ಅತಿಯಾದ ಆತ್ಮವಿಶ್ವಾಸದಿಂದ ಯಾವುದೇ ಕೆಲಸವನ್ನು ನಿರ್ಲಕ್ಷಿಸಬೇಡಿ. ಧನುರಾಶಿಯವರಿಗೆ ಆತ್ಮವಿಶ್ವಾಸ ಸಹಜ ಗುಣವಾದರೂ ಅದೃಷ್ಟವೇ ಎಲ್ಲವನ್ನು ಮಾಡುತ್ತದೆ ಎಂಬ ಭಾವನೆ ಬೆಳೆಸಿಕೊಂಡರೆ ಅವಕಾಶಗಳು ಕೈತಪ್ಪುವ ಸಾಧ್ಯತೆ ಇದೆ. ನಿರಂತರ ಪರಿಶ್ರಮ ಮತ್ತು ವಿನಯವೇ ನಿಮ್ಮ ಯಶಸ್ಸಿನ ನಿಜವಾದ ಆಧಾರವಾಗಲಿ. ಎರಡನೆಯ ಎಚ್ಚರಿಕೆ, ಧರ್ಮ ಮತ್ತು ಗುರುಗಳ ವಿಷಯದಲ್ಲಿ ವಿವೇಕದಿಂದ ನಡೆದುಕೊಳ್ಳುವುದು. ಯಾರ ಮಾತನ್ನು ಪರಿಶೀಲಿಸದೆ ನಂಬಬೇಡಿ. ಕಪಟ ಮಾರ್ಗದರ್ಶಕರಿಂದ ದೂರವಿರಿ. ತಂದೆ, ಗುರು ಅಥವಾ ಹಿರಿಯರನ್ನು ಗೌರವಿಸಿ. ಅವರ ಆಶೀರ್ವಾದವೇ ನಿಮ್ಮ ಭಾಗ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಮೂರನೆಯ ಎಚ್ಚರಿಕೆ, ಆರೋಗ್ಯ ಮತ್ತು ದಿನನಿತ್ಯದ ಶಿಸ್ತಿನ ಬಗ್ಗೆ. ದೊಡ್ಡ ಗುರಿಗಳ ಹಿಂದೆ ಓಡುತ್ತಾ ನಿಮ್ಮ ನಿದ್ರೆ, ಆಹಾರ ಮತ್ತು ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಪದೇ ಪದೇ ಪ್ರಯಾಣ ಮಾಡುವ ಸಂದರ್ಭ ಬಂದರೆ ವಿಶ್ರಾಂತಿಗೂ ಆದ್ಯತೆ ನೀಡಿ. ಆರೋಗ್ಯ ಚೆನ್ನಾಗಿದ್ದರೆ ಯಶಸ್ಸಿನ ಸವಿಯನ್ನು ಸಂಪೂರ್ಣವಾಗಿ ಅನುಭವಿಸಬಹುದು. ಈ ಸಮಯದಲ್ಲಿ ಕೆಲವು ಸರಳ ಪರಿಹಾರಗಳನ್ನು ಅನುಸರಿಸುವುದು ಮನಸ್ಸಿಗೆ ನೆಮ್ಮದಿ ಮತ್ತು ಆತ್ಮವಿಶ್ವಾಸ ನೀಡಬಹುದು. ಪ್ರತಿ ಗುರುವಾರ ಸಾಧ್ಯವಾದರೆ ದಕ್ಷಿಣಾಮೂರ್ತಿ, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ ಅಥವಾ ದತ್ತಾತ್ರೇಯ ಸ್ವಾಮಿಯ ದರ್ಶನ ಮಾಡಿ. ಹಳದಿ ಹೂವುಗಳನ್ನು ಸಮರ್ಪಿಸಿ ಭಕ್ತಿಯಿಂದ ಗುರುಸ್ತೋತ್ರ ಅಥವಾ ಬೃಹಸ್ಪತಿ ಮಂತ್ರವನ್ನು ಪಠಿಸಿ. ತಂದೆ ಹಾಗೂ ಹಿರಿಯರಿಗೆ ಗೌರವ ನೀಡಿ ಅವರ ಆಶೀರ್ವಾದ ಪಡೆಯಿರಿ. ಸಾಧ್ಯವಾದರೆ ಕುಲದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ. ಹಿರಿಯರಿಗೆ ನಿಮ್ಮ ಕೈಲಾದ ಸಹಾಯ ಮಾಡುವುದು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ರಾತ್ರಿ ಮಲಗುವ ಮುನ್ನ ಮನಸ್ಸನ್ನು ಶಾಂತಗೊಳಿಸಿ ಓಂ ಬೃಹಸ್ಪತಿಯೇ ನಮಃ ಅಥವಾ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇದು ಮನಸ್ಸಿಗೆ ಶಾಂತಿ, ಧೈರ್ಯ ಮತ್ತು ಹೊಸ ಚೈತನ್ಯವನ್ನು ನೀಡಬಹುದು. ಅದೇ ರೀತಿ ಗುರುವಾರದಂದು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದು, ಅನ್ನದಾನ ಮಾಡುವುದು, ಕಡಲೆಬೇಳೆ, ಬೆಲ್ಲ ಅಥವಾ ಹಳದಿ ಹಣ್ಣುಗಳನ್ನು ದಾನ ಮಾಡುವುದು ಹಾಗೂ ದೇವಾಲಯಗಳಲ್ಲಿ ಸೇವೆ ಸಲ್ಲಿಸುವುದು ಪುಣ್ಯಕರವೆಂದು ನಂಬಲಾಗಿದೆ. ಧನುರಾಶಿಯವರೇ, ಈ ಅವಧಿಯು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಮತ್ತು ಬೆಳವಣಿಗೆಯ ಸಮಯವಾಗಬಹುದು. ಪರಿಶ್ರಮ, ವಿವೇಕ, ಭಕ್ತಿ ಮತ್ತು ವಿನಯದೊಂದಿಗೆ ಮುನ್ನಡೆಯಿರಿ. ನಿಮ್ಮ ಪ್ರಯತ್ನಗಳಿಗೆ ದೇವಗುರುವಿನ ಕೃಪೆ ಸೇರಿ ಉತ್ತಮ ಫಲಿತಾಂಶಗಳು ದೊರೆಯಲಿ ಎಂಬುದು ನಮ್ಮ ಹಾರೈಕೆ.
ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.